ಭಾರತ ಟೆಸ್ಟ್ ತಂಡಕ್ಕೆ ಮೊದಲೆಲ್ಲ ಸ್ಟ್ರಗಲಿಂಗ್ ಟೀಮ್ ಅಬ್ರಾಡ್ ಅಂದ್ರೆ ವಿದೇಶಗಳಲ್ಲಿ ಕಷ್ಟಪಡುವಂತ ತಂಡ ಎನ್ನುವಂತ ಹಣೆಪಟ್ಟಿಯನ್ನ ಕಟ್ಟಿದ್ರು. ಆದರೆ ಆನಂತರದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಾದ್ರೂ ಕೂಡ ಗೆದ್ದು ತೋರಿಸ್ತೇವೆ ಎನ್ನುವಂತ ಮಟ್ಟಿಗೆ ಬೆಳೆದಿದ್ದು ಇತಿಹಾಸ. ಆದ್ರೀಗ ಮತ್ತೆ ಕಳೆದ 2 ವರ್ಷಗಳಿಂದ ಟೆಸ್ಟ್ ಫಾರ್ಮೆಟ್ ಹಳ್ಳ ಹಿಡಿದಿದೆ. ಇದಕ್ಕೆ ಒನ್ ಆಫ್ ದಿ ರೀಸನ್ ಸ್ಪಿನ್ ಬೌಲರ್ಗಳ ಎದುರಿನ ವೀಕ್ನೆಸ್. ಸೊ ಈ ಸ್ಪಿನ್ ಸುಳಿಯಿಂದ ಹೊರಬರೋಕೆ ಮ್ಯಾನೇಜ್ಮೆಂಟ್ ಹೊಸ ದಾರಿಯನ್ನ ಕಂಡಿಡಿದಿದೆ. ಸೊ ಏನದು ದಾರಿ? ಲಂಕಾ ದಹನಕ್ಕೂ ಮುನ್ನ ಈ ನಿರ್ಧಾರ ಪ್ಲಸ್ ಆಗುತ್ತಾ? KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ಗೆ ಏನಿದು ಸ್ಪೆಷಲ್ ಪ್ರಾಕ್ಟೀಸ್? ನೆಟ್ ಬೌಲರ್ಗಳ ವಿಚಾರದಲ್ಲೂ ಕೂಡ ಸ್ಮಾರ್ಟ್ನೆಸ್ ತೋರಿಸಿದ್ರಾ? ಈ ಬಗ್ಗೆ ಡಿಟೇಲ್ಡ್ ಆಗಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿ ಹಾಗೆ ಭವಿಷ್ಯದಲ್ಲಿ ಎದುರಾಗುವಂತಹ ಚಾಲೆಂಜ್ಗಳನ್ನ ಫೇಸ್ ಮಾಡೋಕೆ BCCI ಹೊಸ ಐಡಿಯಾವನ್ನ ಹುಡುಕಿದೆ. ರವಿಚಂದ್ರನ್ ಅಶ್ವಿನ್ ರಂತ ಸ್ಪಿನ್ ದಿಗ್ಗಜರ ನಿವೃತ್ತಿ, ವಾಷಿಂಗ್ಟನ್ ಸುಂದರ್ ಇಂಜುರಿಯ ನಡುವೆ ಸೀನಿಯರ್ ಹಾಗೆ ಜೂನಿಯರ್ ಪ್ಲೇಯರ್ಗಳ ನಡುವಿನ ಬ್ಯಾಲೆನ್ಸ್ ಮಾಡೋದು ಕೂಡ ಅತಿ ದೊಡ್ಡ ಸವಾಲಾಗಿದೆ. ಅಟ್ ದಿ ಸೇಮ್ ಟೈಮ್ ಭಾರತೀಯ ಟೆಸ್ಟ್ ಬ್ಯಾಟರ್ಗಳನ್ನ ಸ್ಪಿನ್ ವಿರುದ್ಧ ಭದ್ರಪಡಿಸೋಕೆ ಪ್ರಾಕ್ಟೀಸ್ ಕೂಡ ಜೋರಾಗಿದೆ. ಸ್ಪಿನ್ ಬೌಲರ್ಗಳನ್ನೇ ಫೋಕಸ್ ಮಾಡಿ ಬ್ಯಾಟಿಂಗ್ ಪ್ರಾಕ್ಟೀಸ್. ಭಾರತದ ಬ್ಯಾಟರ್ಗಳ ವೀಕ್ನೆಸ್ ಇರೋದೇ ಸ್ಪಿನ್ ಬೌಲರ್ಗಳ ಎದುರಲ್ಲಿ. ಇತ್ತೀಚೆಗೆ T20 ಸರಣಿಗಳಲ್ಲೂ ಕೂಡ ಸ್ಪಿನ್ ವಿರುದ್ಧ ರನ್ಸ್ ಬಂದಿಲ್ಲ ಅನ್ನೋದು ಶಾಕಿಂಗ್ ವಿಚಾರನೆ. ಈಗ ಟೆಸ್ಟ್ ಮಾದರಿಯಲ್ಲೂ ಕೂಡ ಇದೇ ಸಮಸ್ಯೆಯಾಗಬಹುದು. ಹೀಗಾಗಿ ಸ್ಪಿನ್ ಬೌಲರ್ಗಳ ಎದುರಲ್ಲೇ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ. ತಂಡದ ಓಪನರ್ಗಳಾಗಿರುವಂತಹ KL ರಾಹುಲ್ ಹಾಗೆ ಯಶಸ್ವಿ ಜೈಸ್ವಾಲ್ ಕಳೆದ ಕೆಲ ದಿನಗಳಿಂದ ಬಾಂದ್ರಾ ವೆಸ್ಟ್ನಲ್ಲಿರುವಂತಹ ವಿಂಗ್ಸ್ ಸ್ಪೋರ್ಟ್ಸ್ ಸೆಂಟರ್ನಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ಭಾರತದ ಮಾಜಿ ಕ್ರಿಕೆಟಿಗರಾಗಿರುವಂತ ಜತಿನ್ ಪರಾಂಜಪೆ ಅವರು ನಿರ್ವಹಿಸುತ್ತಾ ಇರುವಂತ ಸ್ಪೆಷಲ್ ಕ್ರಿಕೆಟ್ ನೆಟ್ಗಳನ್ನು ಹೊಂದಿರುವಂತ ಮಲ್ಟಿ ಸ್ಪೋರ್ಟ್ಸ್ ಫೆಸಿಲಿಟಿ ಇದು. ವಿದೇಶಿ ಪ್ರವಾಸಕ್ಕೂ ಮುನ್ನ ಪ್ರೈವೇಟ್ ನೆಟ್ ಸೆಷನ್ಗಳಲ್ಲಿ ಪ್ರಾಕ್ಟೀಸ್ ಕಾಮನ್ ಆಗಿದ್ರೂ ಕೂಡ ಈ ಸೆಷನ್ನಲ್ಲಿ ಎದ್ದು ಕಾಣ್ತಾ ಇರುವಂತ ವಿಚಾರ ಅಂದ್ರೆ ಸ್ಪಿನ್ ಫೇಸ್ ಮಾಡುವತ್ತ ಫೋಕಸ್ ಮಾಡಿರೋದು. ಮುಂಬೈ ತಂಡದ ತನುಷ್ ಕೋಟ್ಯಾನ್ ಸೇರಿದಂತೆ ಮುಂಬೈ ಸ್ಪಿನ್ನರ್ಗಳು ಜೈಸ್ವಾಲ್ ಹಾಗೆ KL ರಾಹುಲ್ಗೆ ಬೌಲಿಂಗ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ನ್ಯೂ ಬಾಲ್ ವಿರುದ್ಧದ ಬ್ಯಾಟಿಂಗ್ಗೆ ತಯಾರಿಯನ್ನ ನಡೆಸಬೇಕಾಗಿತ್ತು. ಹೀಗಿದ್ರೂ ಕೂಡ ಶ್ರೀಲಂಕಾದಲ್ಲಿ ನಡೆಯಲಿರುವಂತಹ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಸ್ಪಿನ್ ಡಾಮಿನೇಷನ್ ಅಂತೂ ಇದ್ದೇ ಇರುತ್ತೆ. ಸೊ ಇದೇ ಕಾರಣಕ್ಕೆ ರಾಹುಲ್ ಹಾಗೆ ಜೈಸ್ವಾಲ್ ಎದುರಿಸೋಕೆ ಎಲ್ಲಾ ರೀತಿಯ ಸ್ಪಿನ್ನರ್ಗಳನ್ನ ಬಳಸಲಾಗ್ತಿದೆ. ಎಡಗೈ ಸ್ಪಿನ್ನರ್ಗಳು, ಲೆಗ್ ಸ್ಪಿನ್ನರ್ಗಳು ಹಾಗೆ ಆಫ್ ಸ್ಪಿನ್ನರ್ಗಳು ಕೂಡ ಈ ಪ್ರಾಕ್ಟೀಸ್ ನ ಗ್ರೂಪ್ ನಲ್ಲಿ ಇದ್ರು ಅನ್ನೋದೇ ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ. ನೆಟ್ ಬೌಲರ್ಸ್ ಆಗಿ ಲಂಕಾಗೆ ಹಾರಲಿದೆ ಸ್ಪಿನ್ನರ್ಗಳ ದಂಡು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಶ್ರೀಲಂಕಾಗೆ ತೆರಳುತ್ತಾ ಇರುವಂತಹ ಭಾರತೀಯ ತಂಡದ ಜೊತೆ ನೆಟ್ ಬೌಲರ್ಗಳಾಗಿ ಹೆಚ್ಚುವರಿ ಸ್ಪಿನ್ ಬೌಲರ್ಗಳು ಕೂಡ ಟ್ರಾವೆಲ್ ಮಾಡ್ತಿದ್ದಾರೆ. ತನುಷ್ ಕೋಟ್ಯಾನ್ ಶ್ರೀಲಂಕಾ ಟೂರ್ಗೆ ಅಧಿಕೃತ ತಂಡದಲ್ಲಿ ಆಯ್ಕೆ ಆಗಿಲ್ಲ. ಹೀಗಿದ್ರೂ ಕೂಡ ಭಾರತೀಯ ತಂಡದೊಂದಿಗೆ ಟ್ರಾವೆಲ್ ಮಾಡ್ತಾರೆ. ಸೊ ಸರಣಿಗಳಲ್ಲಿ ಬ್ಯಾಟ್ಸ್ಮನ್ಗಳು ಫೇಸ್ ಮಾಡಬಹುದಾದಂಥ ಎಲ್ಲಾ ರೀತಿಯ ಸ್ಪಿನ್ನರ್ಸ್ ವಿರುದ್ಧ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನ ನೀಡುವಂತ ಉದ್ದೇಶದಿಂದ ಆಯ್ಕೆದಾರರು ತಂಡದೊಂದಿಗೆ ನೆಟ್ ಬೌಲರ್ಗಳಾಗಿ 4 ಯಂಗ್ಸ್ಟರ್ಗಳನ್ನ ಚೂಸ್ ಮಾಡಿದ್ದಾರೆ. ಆಫ್ ಸ್ಪಿನ್ ನಲ್ಲಿ ತನುಷ್ ಕೋಟ್ಯಾನ್ ಹಾಗೆ ಲೆಗ್ ಸ್ಪಿನ್ ವಿಭಾಗದಲ್ಲಿ ವಿಪ್ರಾಜ್ ನಿಗಮ್ ಹಾಗೆ ಎಡಗೈ ಮಣಿಕಟ್ಟಿನ ಸ್ಪಿನ್ನರ್ ಆಗಿ ಶಿವಾಂಗ್ ಕುಮಾರ್ ಜೊತೆಗೆ ಲೆಫ್ಟ್ ಆರ್ಮ್ ಟ್ರೆಡಿಷನಲ್ ಬೌಲರ್ ಆಗಿ ಹರ್ಷ್ ದುಬೆ ಕೂಡ ಹೋಗ್ತಾರೆ. ಸೊ ಅಲ್ಲಿಗೆ ಮ್ಯಾನೇಜ್ಮೆಂಟ್ ಪ್ಲಾನ್ಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಸ್ಪಿನ್ ವೀಕ್ನೆಸ್ ಮೆಟ್ಟಿ ನಿಲ್ಲೋಕೆ ಸರ್ವ ಸಿದ್ಧತೆಗಳು ಕೂಡ ನಡೆದಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಲಂಕಾ ದಹನಕ್ಕೆ ಸಿದ್ಧವಾಗಿರೋ ತಂಡದಲ್ಲೂ ಇದೆ ಬಲಿಷ್ಠ ಸ್ಪಿನ್ ಪಡೆ. ಸದ್ಯ ಶ್ರೀಲಂಕಾ ದಹನಕ್ಕೆ ಸೆಲೆಕ್ಟ್ ಆಗಿರುವಂತಹ ಭಾರತ ತಂಡದಲ್ಲಿ ಸ್ಪಿನ್ ಬೌಲರ್ಗಳಿಗೂ ಕೂಡ ಮಣೆ ಹಾಕಲಾಗಿದೆ. 89 ಟೆಸ್ಟ್ ಪಂದ್ಯಗಳನ್ನಾಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ರವೀಂದ್ರ ಜಡೇಜಾ ಕೂಡ ಸ್ಪಿನ್ ವಿಭಾಗದ ಮೇನ್ ವೆಪನ್ ಆಗಿದ್ದಾರೆ ಭಾರತ ತಂಡದಲ್ಲಿ. ಹಾಗೆ ತಮ್ಮ ರಿಸ್ಟ್ ಸ್ಪಿನ್ ಮೂಲಕವೇ ಬ್ಯಾಟರ್ಗಳನ್ನ ಬೇಟೆಯಾಡುವಂತ ಎಡಗೈ ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ ಕೂಡ ತಂಡದಲ್ಲಿದ್ದಾರೆ. ಹಾಗೆ ಇತ್ತೀಚೆಗೆ ಅಫ್ಘಾನಿಸ್ತಾನ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಂತ ಯುವ ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ಗೂ ಕೂಡ ಅವಕಾಶ ನೀಡಲಾಗಿದೆ. ಇನ್ನು ದೇಶೀಯ ಕ್ರಿಕೆಟ್ನಲ್ಲಿ ಮಧ್ಯಪ್ರದೇಶ ಪರ ಆಡಿ 54 ಪ್ರಥಮ ದರ್ಜೆ ಪಂದ್ಯಗಳಲ್ಲಿ 188 ವಿಕೆಟ್ಗಳನ್ನ ಬೇಟೆಯಾಡಿರುವಂತಹ 33 ವರ್ಷದ ಆಫ್ ಸ್ಪಿನ್ನರ್ ಸರಾಂಶ್ ಜೈನ್ ಕೂಡ ಅವಕಾಶ ಪಡೆದಿದ್ದಾರೆ. ಸೊ ವಾಷಿಂಗ್ಟನ್ ಸುಂದರ್ ಆಬ್ಸೆನ್ಸ್ ನಲ್ಲಿ ಮೊದಲ ಬಾರಿಗೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ ಇವರು. ಅಲ್ಲಿಗೆ ಸ್ಪಿನ್ ವಿರುದ್ಧದ ಪ್ರಾಕ್ಟೀಸ್, ಸ್ಪಿನ್ ಬೌಲರ್ಗಳ ಆಯ್ಕೆಯಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಹೆಚ್ಚಿನ ಒತ್ತನ್ನ ಕೊಟ್ಟಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಸ್ಪಿನ್ ವಿರುದ್ಧ ಅಟ್ಟ ಫ್ಲಾಪ್.
ಅಷ್ಟಕ್ಕೂ ಇಲ್ಲಿ ಸ್ಪಿನ್ ಬೌಲಿಂಗ್ ವಿರುದ್ಧ ಈ ಮಟ್ಟಿಗೆ ಸ್ಪೆಷಲ್ ಟ್ರೈನಿಂಗ್ ಅನ್ನ ಕೊಡೋಕೆ ಕಾರಣ ಕೂಡ ಇದೆ. ಒಂದು ಕಾಲದಲ್ಲಿ ಸ್ಪಿನ್ ಬೌಲಿಂಗ್ ಅನ್ನ ವಿಶ್ವದಲ್ಲೇ ಅತ್ಯುತ್ತಮವಾಗಿ ಫೇಸ್ ಮಾಡ್ತಾ ಇದ್ದಂತ ಟೀಮ್ ಇಂಡಿಯಾದ ಬ್ಯಾಟರ್ಗಳು ಇತ್ತೀಚಿನ ದಿನಗಳಲ್ಲಿ ಹೋಮ್ ಕಂಡೀಷನ್ಸ್ ನಲ್ಲೂ ಕೂಡ ಅದರಲ್ಲೂ ಸ್ಪಿನ್ ಟ್ರ್ಯಾಕ್ಗಳಲ್ಲೇ ವಿದೇಶಿ ಸ್ಪಿನ್ನರ್ಗಳ ಜಾಲಕ್ಕೆ ಬಿದ್ದು ಸರಣಿ ಸೋಲುಗಳನ್ನ ಕಂಡಿದ್ದಾರೆ. ಇವನ್ ಬ್ಯಾಟಿಂಗ್ ಅವರೇಜ್ ನಲ್ಲೂ ಕೂಡ ಇದು ಗೊತ್ತಾಗ್ತಾ ಇದೆ. 2016ರಿಂದ 2019 ಪೀರಿಯಡ್ ನಲ್ಲಿ ಸ್ಪಿನ್ ವಿರುದ್ಧ ಭಾರತೀಯ ಬ್ಯಾಟರ್ಗಳ ಸರಾಸರಿ 53.3 ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಕೇವಲ 32.74ರಿಂದ 33.8ಕ್ಕೆ ಕುಸಿತ ಕಂಡಿದೆ. ಸೊ ಇದು 1970ರ ದಶಕದ ಬಳಿಕ ದಾಖಲಾಗಿರುವಂತ ಅತ್ಯಂತ ಕಳಪೆ ಪ್ರದರ್ಶನ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಭಾರತದ ಪಿಚ್ಗಳಲ್ಲಿ ವಿದೇಶಿ ಸ್ಪಿನ್ನರ್ಗಳೇ ಹೆಚ್ಚಿನ ಸಕ್ಸಸ್ ಅನ್ನ ಕಂಡಿರುವಂತದ್ದು. 2024ರ ಕೊನೆಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ತನ್ನದೇ ನೆಲದಲ್ಲಿ ಅಂದ್ರೆ ಭಾರತದಲ್ಲೇ 3-0 ಅಂತರದಲ್ಲಿ ಟೆಸ್ಟ್ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿತ್ತು. ಈ ಸರಣಿಯಲ್ಲಿ ನ್ಯೂಜಿಲೆಂಡ್ನ ಮಿಚೆಲ್ ಸ್ಯಾಂಟ್ನರ್ ಹಾಗೆ ಅಜಾಜ್ ಪಟೇಲ್ ಭಾರತೀಯ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿದ್ರು. 2025ರ ಕೊನೆಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಕೋಲ್ಕತ್ತಾ ಹಾಗೆ ಗುವಾಹಟಿ ಟೆಸ್ಟ್ ಪಂದ್ಯಗಳಲ್ಲೂ ಕೂಡ ಭಾರತ ಸೋಲನ್ನ ಕಂಡಿತ್ತು. ಸೊ ಈ ಸರಣಿಯಲ್ಲೂ ಕೂಡ ಆಫ್ ಸ್ಪಿನ್ನರ್ ಸೈಮನ್ ಹಾರ್ಮರ್ ಭಾರತದ ಬ್ಯಾಟಿಂಗ್ ಬೆನ್ನೆಲುಬನ್ನೇ ಮುರಿದಿದ್ರು. ಹಾಗೆ ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ ಮ್ಯಾಥ್ಯೂ ಕುನ್ಹೆಮನ್ ಹಾಗೆ ನಾಥನ್ ಲಿಯಾನ್ ಭಾರತಕ್ಕೆ ಆಘಾತ ನೀಡಿದ್ರು. ಸೊ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ನಡೆದ ಟೆಸ್ಟ್ ಪಂದ್ಯಗಳ ಸೋಲು ಗೆಲುವಿನ ಫಲಿತಾಂಶಗಳು 50%ಕ್ಕಿಂತ ಹೆಚ್ಚು ಸಲ ಕೇವಲ 3 ದಿನಗಳ ಒಳಗೆ ನಿರ್ಧಾರ ಆಗ್ತಾ ಇದೆ. ಅಂದ್ರೆ ಬ್ಯಾಟಿಂಗ್ ನಲ್ಲಿ ರನ್ಸ್ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದಲೇ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಸ್ಪಿನ್ ವಿರುದ್ಧ ಬ್ಯಾಟರ್ಗಳನ್ನ ಬಲಿಷ್ಠಗೊಳಿಸ್ತಾ ಇದೆ. ಅದು ಅಲ್ಲದೆ ಲಂಕಾ ಪಡೆಯಲ್ಲೂ ಕೂಡ ಬಲಿಷ್ಠ ಸ್ಪಿನ್ ಬೌಲರ್ಗಳಿದ್ದಾರೆ. ಅತ್ಯಂತ ಯಶಸ್ವಿ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಆಗಿರುವಂತ ಪ್ರಭಾತ್ ಜಯಸೂರ್ಯ ಈಗ ಸರಣಿಗೆ ಸಿದ್ಧವಾಗಿದ್ದಾರೆ. ಮತ್ತೊಬ್ಬ ರೈಟ್ ಆರ್ಮ್ ಆಫ್ ಬ್ರೇಕ್ ಸ್ಪಿನ್ನರ್ ಆಗಿರುವಂತ ರಮೇಶ್ ಮಂಡಿಸಿದ್ದಾರೆ. ಇನ್ನು ಜಯಸೂರ್ಯಗೆ ಸಾಥ್ ಕೊಡೋದ್ರ ಜೊತೆಗೆ ಇವರು ಲೋವರ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ. ಹಾಗೆ ತಂಡದ ಕ್ಯಾಪ್ಟನ್ ಆಗಿರುವಂತ ಧನಂಜಯ ಡಿ ಸಿಲ್ವಾ ಕೂಡ ಆ ಸ್ಪಿನ್ನರ್ ಆಲ್ರೌಂಡರ್ ಆಗಿದ್ದಾರೆ. ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಸ್ ಕೂಡ ಬೇಟೆಯಾಡ್ತಾರೆ. ಹಾಗೆ ಅದ್ಭುತ ಫಾರ್ಮ್ ನಲ್ಲಿರುವಂತ ಯಂಗ್ಸ್ಟರ್ ಕಮಿಂದು ಮೆಂಡಿಸ್ ಎರಡೂ ಕೈಗಳಲ್ಲೂ ಕೂಡ ಸ್ಪಿನ್ ಬೌಲಿಂಗ್ ಮಾಡುವಂತ ಕೆಪಾಸಿಟಿ ಇದೆ. ಮತ್ತೊಂದೆಡೆ ಸೀಮಿತ ಓವರ್ಗಳಲ್ಲಿ ಭಾರತದ ವಿರುದ್ಧವೇ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತ ದುನಿತ್ ವೆಲ್ಲಾಲಗೆ ಕೂಡ ಬ್ಯಾಕಪ್ ಬೌಲರ್ ಆಗಿ ಜಾಯ್ನ್ ಆಗಿದ್ದಾರೆ. ಹೀಗೆ ಲಂಕಾ ಕೂಡ ಬಲಿಷ್ಠ ಸ್ಪಿನ್ ಪಡೆಯನ್ನೇ ಹೊಂದಿದ್ದು ಭಾರತಕ್ಕೆ ಟಕ್ಕರ್ ಕೊಡೋಕೆ ಕಾಯ್ತಾ ಇದೆ. ಅತ್ತ ಲಂಕಾ ಬೌಲರ್ಗಳನ್ನ ಚೆಂಡಾಡೋಕೆ ಭಾರತ ಕೂಡ ಸಮರ್ಥವಾಗಿ ಸಿದ್ಧವಾಗ್ತಾ ಇದೆ. ಇನ್ನು ಸರಣಿಯ ಮೊದಲ ಪಂದ್ಯ ಆಗಸ್ಟ್ 15ರಿಂದ 19ರವರೆಗೆ ಗಾಲೆಯಲ್ಲಿ ನಡೆದರೆ ಎರಡನೇ ಟೆಸ್ಟ್ ಪಂದ್ಯ ಆಗಸ್ಟ್ 23ರಿಂದ 27ರವರೆಗೆ ಕೊಲಂಬೋದಲ್ಲಿ ನಡೆಯಲಿದೆ. ಅದಕ್ಕೂ ಮುನ್ನ ಆಗಸ್ಟ್ 7ರಿಂದ ಕೊಲಂಬೋದಲ್ಲಿ 3 ದಿನಗಳ ಪ್ರಾಕ್ಟೀಸ್ ಮ್ಯಾಚ್ ಕೂಡ ಇದೆ. ಸೊ ಫೈನಲಿ ನಿಮ್ಮ ಪ್ರಕಾರ ಲಂಕಾ ನಾಡಲ್ಲಿ ಭಾರತ ಈ ಟೆಸ್ಟ್ ಸರಣಿಯನ್ನ ಗೆಲ್ಲುತ್ತಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.